ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ಗಣೇಶಾಯ ನಮೋ ವೇದಾಂತವೇದಿನೇ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಜ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜರಾಸಂಧ ಕೃಷ್ಣನನ್ನು ಕೊಲ್ಲಬೇಕಂತ ಆ ಗದೆಯನ್ನು ಬಿಸಾಡಿದ. ಆ ಗದೆ ಮಾತ್ರ 101 ಯೋಜನ ದೂರದಲ್ಲಿರುವಂತಹ ಮಥುರೆಪುರಿ. ನಾರದರು ಅದನ್ನು 100 ಅಂತ ಹೇಳಿದ ಕಾರಣ ಆ ಗದೆ 1 ಯೋಜನೆ ಇರುವಾಗಲೇ ಬಿತ್ತು. ಬೀಳುವಾಗ ಭಗವಂತ ಅದಕ್ಕೆ ಆದೇಶ ಕೊಟ್ಟ, ಹೇಗಿದ್ದರೂ ಬೀಳ್ತಾ ಇದೆಯಲ್ಲ, ಜರೆಯ ಮೇಲೆ ಬಿದ್ದು ಬಿಡು, ಆ ರಾಕ್ಷಸನ್ನು ಮುಗಿಸಿಬಿಡು. ಸೊ ಅಲ್ಲಿಗೆ ಜರೆದು ಸಂಹಾರ ಆಯಿತು. ಆಮೇಲಿಂದ ಕೃಷ್ಣನ ಆದೇಶದಂತೆ ಆ ಗದೆ ಅನ್ನುವಂಥದ್ದು ವಾಪಸ್ಸು ತನ್ನ ಮೂಲ ಸ್ಥಾನಕ್ಕೆ ಕೈಲಾಸಕ್ಕೆ ಹೊರಟು ಹೋಯಿತು ಅಂತೇಳಿದರೆ, ಜರಾಸಂಧನಿಗೆ ತಾಯಿಯೂ ಇಲ್ಲ, ತಾನು ಎಸೆದ ಗದೆಯೂ ಇಲ್ಲ ಅನ್ನುವಂಥದ್ದು ಆ ರೀತಿಯ ಪ್ರಹಾರ, ಸುರುವಿನ ಪ್ರಹಾರ ಭಗವಂತ ಜರಾಸಂಧನಿಗೆ ಕೊಟ್ಟಾಯಿತು. ಆಮೇಲಿಂದ ಜರಾಸಂಧ ಅವನಿಗೆ ಬುದ್ಧಿ ಬರುವುದಿಲ್ಲ. ಎಲ್ಲ ರಾಜರುಗಳ ಸೈನ್ಯವನ್ನೆಲ್ಲ ಹಿಡ್ಕೊಂಡು 23 ಸೈನ್ಯ ಹಿಡ್ಕೊಂಡು ಏರಿ ಬಂದ ಮಥುರೆಯ ಮೇಲೆ. ಸೊ ಏರಿ ಬಂದು ಅಷ್ಟೇ ಅಲ್ಲ ಅಂತೇಳಿದರೆ ವಿಂದ ಅನುವಿಂದ ಅವರನ್ನು ಕಳಿಸಿದ. ಯಾವ ರೀತಿ ಕುಹಕ ಮಾತುಗಳನ್ನು ಹೇಳಿ ಅಂತ ಪ್ಯಾಕ್ ಮಾಡಿ ಕಳಿಸಿದ್ದಾನೆ. ಅವರು ಬಂದು ಜರಾಸಂಧನ ಮಾತುಗಳನ್ನು ಹೇಳ್ತಾರೆ. ಏನಂತೇಳಿದರೆ, ನೀನು ಮೊದಲು ಇಷ್ಟೆಲ್ಲ ಪ್ರತಾಪ ಅಂತ ಇದ್ದೆ ಅಂತ ಗೊತ್ತೇ ಇರಲಿಲ್ಲ ಅಂತೇಳಿದರೆ, ಏನೋ ಅಂತ ಒಂದು ಗೊಲ್ಲರ ಹುಡುಗ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿದ್ದು, ಈಗ ನೋಡಿದರೆ ಕಂಸನ ವಧೆ ಮಾಡಿಬಿಟ್ಟಿತ್ಯ, ಮಹಾಪ್ರಚಂಡ ಇದು. ಈ ನಿನ್ನ ಪ್ರತಾಪ ಮೊದಲೇ ಗೊತ್ತಿದ್ದರೆ ನನ್ನ 2 ಹೆಣ್ಣು ಮಕ್ಕಳನ್ನು ನಿನಗೇ ದಾರಿ ಎಳೆದು ಕೊಟ್ಟು ಬಿಡ್ತಿದ್ದೆ ಅಂತೇಳಿದರೆ, ಈಗ ಅವರನ್ನು ನೀನು ಕೊಂದಿದ್ದೀಯ ಅಲ್ವಾ ಅಂತೇಳಿದರೆ, ಇನ್ನೀಗ ಮಾತ್ರ ನಂದು ಏನಿಲ್ಲ, ನಾನೆಲ್ಲ ದುರ್ಬಲ ಆಗಿಬಿಟ್ಟಿದ್ದೇನೆ, ವಿಗತ ಪ್ರತಾಪ ಆಗಿಬಿಟ್ಟಿದ್ದೇನೆ ಅಂತೇಳಿದರೆ, ಏನು ನನ್ನ ವೀರ್ಯ ಎಲ್ಲ ನಾಶ ಆಗಿ ಹೋಗಿದೆ, ನಾನು ಲಾಚಾರ ಆಗಿಬಿಟ್ಟಿದ್ದೇನೆ ಅಂತ ಈ ರೀತಿಯ ಕುಹಕ ಮಾತುಗಳನ್ನು ಹೇಳಿ, ನೀನು ಮಹಾಬಲಿಷ್ಠ, ಆದ್ದರಿಂದ ಒಂದು ಸಲ ನಿನ್ನ ಮುಖ ತೋರಿಸಿಬಿಡು, ನಾನು ತಪೋಯಾತ್ರೆಗೆ ಹೋಗಿಬಿಡ್ತೇನೆ ನನ್ನ 2 ಮಗಳಂದಿರನ್ನು ಕರ್ಕೊಂಡು ಅಂತೇಳಿದರೆ, ಮಗಳಂದಿರನ್ನು ಕೊಂದಿದ್ದೀಯಲ್ಲ, ಇವತ್ತಿಗ ಎಲ್ಲ ಅದರದ್ದೆಲ್ಲ ಮುಯಿ ತೀರಿಸಿಬಿಡ್ತೇನೆ, ನಿನ್ನನ್ನು ಇಲ್ಲದಾಗಿಸಿಬಿಡ್ತೇನೆ ಅಂತ ಈ ರೀತಿಯಲ್ಲಿ ಹೇಳಿದ್ದು ಕೃಷ್ಣನಿಗೆ ಅರ್ಥ ಆಗಿದೆ. ಆಮೇಲಿಂದ ಈ ರೀತಿ ಅವನು ಹೇಳಿದರೂ ಜರಾಸಂಧ ಅದಕ್ಕೆ ಒಂದು ಏನು ಅಷ್ಟು ಉದ್ದದ ಭಾಷಣಕ್ಕೆ ಹೇಳಿದ್ದೆಲ್ಲ ಸತ್ಯ ಅಂತೇಳಿದರೆ, ಹೌದು, ಅವನು ತಪೋವನಕ್ಕೇ ಹೋಗಬೇಕು, ಅವನು ಆ ಮಕ್ಕಳನ್ನು ಕಟ್ಕೊಂಡು ತಪೋವನಕ್ಕೆ ಹೋಗುವ ಹಾಗೇ ಮಾಡ್ತೇನೆ ಅನ್ನುವಂಥ ಆ ಅರ್ಥದಲ್ಲಿ ಅಂತೇಳಿದರೆ, ಭಗವಂತನಿಗೆ ಅಚಿಂತ್ಯ ಶಕ್ತಿ ಇರುವಾಗ ಭಗವಂತ ಏನು ಯಾವುದೇ ರೀತಿಯ ಭಾಷಣ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ತುಂಬಿದ ಕೊಡ ತುಳುಕುವುದಿಲ್ಲ ಅಂತ, ಆ ರೀತಿ ತುಂಬಿದ ಕೊಡ ಭಗವಂತನ ಶಕ್ತಿ, ಅದು ತುಂಬಿದ ಕೊಡ ಇದ್ದಾಗೆ. ಆದ್ದರಿಂದ ಯಾವುದೇ ರೀತಿಯ ಇದು ಮಾಡದೆ ಮೆಲ್ಲಕ್ಕೆ ನಕ್ಕು ಬಿಟ್ಟು, ಆಯಿತು ಜರಾಸಂಧನೊಂದು ಕತೆ ಮುಗಿತಾ ಬಂತು ಅಂತೇಳಿದರೆ, ಎಷ್ಟು ದೊಡ್ಡ ಸೈನ್ಯದ ಬಲದಿಂದಾಗಿ ದರ್ಪದಿಂದ ಉಬ್ಬಿ ಹೋಗಿದ್ದಾನೆ, ಆ ದರ್ಪವನ್ನು ಮುರಿದು ಕಳಿಸ್ತೇನೆ ಜರಾಸಂಧನನ್ನು ಅಂತೇಳ್ಕೊಂಡು ಹೇಳುವ ರೀತಿಯಲ್ಲಿ ಹೇಳಿಬಿಟ್ಟು ಅಲ್ಲಿಗೆ ದೂತರು ವಾಪಸ್ಸಾದರು ಅಂತೇಳಿದರೆ, ಇಡೀ ಮಥುರಾ ನಗರಿಯನ್ನು ಜರಾಸಂಧನ ಸೈನ್ಯ ಸುತ್ತುವರೆದಿದೆ. ಸೊ ಎಲ್ಲ ಬಾಕಿ ಉಳಿದ 3 ದಿಕ್ಕಿನಲ್ಲಿ ದ್ವಾರಗಳಲ್ಲಿ ಸಾತ್ವಿಕಿಯ ನೇತೃತ್ವದ ಸೈನ್ಯವನ್ನು ನಿಲ್ಲಿಸಿ, ತಾನೇ ಸ್ವಂತ ಬಲರಾಮನೊಂದಿಗೆ ಆ ಜರಾಸಂಧ ಮತ್ತು ಉಳಿದ ರಾಜರುಗಳು ಇರುವಂತಹ ಉತ್ತರ ದಿಕ್ಕಿನಲ್ಲಿ ಸನ್ನದ್ಧನಾಗಿ ನಿಂತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅಂತೇಳುವಲ್ಲಿವರೆಗಾಗಿದೆ. ಮುಂದಕ್ಕೆ ಏನಾಗ್ತದೆ ಈ ಯುದ್ಧ ಅನ್ನುವಂಥದ್ದು ಮೇಲೆ ಹೇಳ್ತಾರೆ. 21ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ತಸ್ಯೇಚ್ಛ ಏವ ಪೃಥಿವೀ ಮಮತೇರುರಾಶು ತಸ್ಯಾಯುಧಾನಿ ಸಬಲಸ್ಯ ಸುಧಾಸ್ವರಾಣಿ ಶಾರ್ಗಾಸಿ ಚಕ್ರಧರತೂಣಗದಾ ಸ್ವಕೀಯ ಜಗ್ರಾಹ ದಾರುಕ ಗೃಹೀತ ರಥೇ ಸ್ಥಿತಃ ಸಹ. 21ನೇ ಶ್ಲೋಕ. ಬಲರಾಮನಿಂದ ಕೂಡಿರುವ ಆ ಶ್ರೀಕೃಷ್ಣನ ಅತ್ಯಂತ ಪ್ರಕಾಶಮಾನಗಳಾದ ಆಯುಧಗಳು
ಆ ಶ್ರೀಕೃಷ್ಣನ ಇಚ್ಛೆಯಿಂದಲೇ ಶೀಘ್ರವಾಗಿ ಪೃಥ್ವಿಗೆ ಇಳಿದವು. ಅದರ ಜೊತೆಗೆ ರಥವು ಕೂಡ ಇಳಿಯಿತು. ಶ್ರೀಕೃಷ್ಣನ ಸಾರಥಿಯಾದ ದಾರುಕನಿಂದ ಸ್ವೀಕರಿಸಲ್ಪಟ್ಟ ಆ ರಥದಲ್ಲಿರತಕ್ಕಂತಹ ಶ್ರೀಕೃಷ್ಣನು ತನ್ನದೇ ಆದ ಧನುಸ್ಸು, ಖಡ್ಗ, ಚಕ್ರ, ಶಂಖ, ಬತ್ತಳಿಕೆ, ಗದೆ ಇವುಗಳನ್ನು ಸ್ವೀಕರಿಸುತ್ತಾನೆ. ತಸ್ಯೇಚ್ಛಯೈವ ಪೃಥಿವೀಂ ಅವತೇರುರಾಶು ತಸ್ಯಾಯುಧಾನಿ ಸಬಲಸ್ಯ ಸುಭಾಸ್ವರಾಣಿ ಸಾರ್ಂಗಾಸಿ ಚಕ್ರಧರ ತೂಣ ಗದಾ ಸ್ವಕೀಯ ಜಗ್ರಾಹ ದಾರುಕ ಗೃಹೀತ ರಥೇ ಸ್ಥಿತಃ ಸಹ. ಕೃಷ್ಣ ಬಲರಾಮನೊಂದಿಗೆ ಆ ಜರಾಸಂಧ ಮತ್ತು ಅವನ ಸ್ನೇಹಿತರು ರಾಜರುಗಳು ಎಲ್ಲ ನಿಂತಿರುವಂಥ ಉತ್ತರ ದ್ವಾರದಲ್ಲಿ ಸನ್ನದ್ಧನಾಗಿ ನಿಂತಿದ್ದಾನೆ ಅಂತ ಹೇಳುವಾಗ ಯಾವ ರೀತಿ ಸನ್ನದ್ಧನಾಗಿ ಅಂತ ಹೇಳಿದರೆ ತಸ್ಯ ಇಚ್ಛೆಯೈವ ಭಗವಂತ ಎಲ್ಲವನ್ನು ಖಾಲಿ ಸಂಕಲ್ಪ ಮಾತ್ರದಿಂದಲೇ ಸಾಧಿಸ್ತಾನೆ. ತಸ್ಯ ಆ ಭಗವಂತನ ತಸ್ಯ ಇಚ್ಛೆಯ ಏವ ಇಚ್ಛೆಯ ಅಂತೇಳಿದರೆ ಆ ಇಚ್ಛೆಯಿಂದಲೇ ಇಚ್ಛೆಯೈವ ಇಚ್ಛೆಯ ಏವ ಪೃಥಿವೀಂ ಭೂಮಿಯ ಮೇಲೆ ಅವತೇರುಹು ಇಳಿದು ಬಂದವು. ಅವತೇರುಹು ಅವತತಾರ ಅವತತೇರತುಹು ಅವತೇರುಹು ಅಂತ ಹೇಳುವಾಗೆ. ಸೊ ಅವತತಾರ ಇಳಿದು ಬಂದ, ಅವತೇರುಹು ಇಳಿದು ಬಂದುವು ಬಹುವಚನ. ಅವತೇರುಹು ಆಶು ತಸ್ಯ ಭಗವಂತನ ಆಶು ಅಂದರೆ ಬೇಗನೆ ಕೂಡಲೇ ಅಂತೇಳಿದರೆ ಭಗವಂತನಿಗೆ ಆಯುಧಗಳು ಬೇಕು, ರಥ ಬೇಕು, ಆಮೇಲೆ ರಥಕ್ಕೆ ಸಾರಥಿ ಬೇಕು ಅಂತ ಹೇಳುವಾಗ ಎಲ್ಲವೂ ಬಂದಾಯಿತು. ಭಗವಂತ ಹೀಗೆ ಯೋಚನೆ ಮಾಡಿದ, ಎಲ್ಲ ಅಂತೇಳಿದರೆ ನನ್ನ ರಥ ಆಯುಧಗಳೆಲ್ಲ ಎಲ್ಲಿದೆ ಅಂತ ಹೇಳುವಾಗ ಬಂದಾಯಿತು. ತಸ್ಯ ಇಚ್ಛೆಯ ಏವ ಭಗವಂತ ಸಂಕಲ್ಪ ಮಾಡಿದರೆ ಸಾಕು ಎಲ್ಲವೂ ಬರ್ತದೆ ಅಂತ ಹೇಳೋದಕ್ಕೆ ತಸ್ಯ ಆಯುಧಾನಿ ಆಯುಧಗಳು ಸಬಲಸ್ಯ ಸುಭಾಸ್ವರಾಣಿ ಅಂತೇಳಿದರೆ ತನ್ನ ಮಾತ್ರ ಆಯುಧಗಳಲ್ಲ, ಬಲರಾಮನ ಆಯುಧಗಳು ಬಂದವು. ಬಲಸ್ಯ ಅಂತೇಳಿದರೆ ಬಲರಾಮನ ಆಯುಧಗಳು ಅಥವಾ ಬಲರಾಮನಿಂದ ಸಹಿತನಾದ ಕೃಷ್ಣನಿಗೆ ಆಯುಧಗಳು. ಸುಭಾಸ್ವರಾಣಿ ಆಯುಧಗಳು ಹೇಗಿದೆ ಅಂತ ಹೇಳಿದರೆ ಸುಭಾಸ್ವರಾಣಿ ಪ್ರಕಾಶಮಾನವಾಗಿ ಹೊಳೆಯುವಂಥ ಆಯುಧಗಳು. ಅಂದರೆ ಯಾವುದೆಲ್ಲ ಆಯುಧಗಳು? ಶಾರ್ಂಗ ಧನುಸ್ಸು, ಅಸಿ ಅಂದರೆ ನಂದಕಿ ಖಡ್ಗ, ಚಕ್ರ ಅಂದರೆ ಸುದರ್ಶನ ಚಕ್ರ, ದರ ಅಂದರೆ ಪಾಂಚಜನ್ಯ ಶಂಖ, ಆಮೇಲೆ ತೂಣ ಅಂತೇಳಿದರೆ ಆ ಶಾರ್ಂಗಕ್ಕೆ ಬೇಕಾದ ಆ ಶರಗಳನ್ನು ಇಡುವಂತಹ ಆ ಜಾಗ ಬತ್ತಳಿಕೆ ತೂಣ. ಗದಾ ಅಂತೇಳಿದರೆ ಯಾವುದದು? ಕೌಮೋದಕಿ ಗದಾ. ಸ್ವಕೀಯ ಎಲ್ಲ ತನ್ನದೇ ಆದ ಆಯುಧಗಳು ಎಲ್ಲ ತನ್ನಿಂತಾನೇ ಇಳಿದು ಬಂದುವು. ಜಗ್ರಾಹ ದಾರುಕ ಗೃಹೀತ ರಥೆ ಸ್ಥಿತಃ ಸಹ ಅಂತೇಳಿದರೆ ದಾರುಕ ಗೃಹೀತ ರಥೇ ಸ್ಥಿತಃ ಅಂತೇಳಿದರೆ ರಥವು ಬಂತು. ಯಾವ ರೀತಿ ರಥ ಬಂತು? ದಾರುಕ ಗೃಹೀತ ಸಾರಥಿ ಸಮೇತವಾದ ರಥವನ್ನು ಅಂತೇಳಿದರೆ ಸ್ಥಿತನಾಗಿ ಸಾರಥಿ ಸ್ಥಿತನಾಗಿ ಕುಳಿತುಕೊಂಡು ಬಂದಿರುವಂತಹ ರಥವನ್ನು ಗೃಹೀತ ಸ್ವೀಕರಿಸಿದ್ದಾನೆ ಭಗವಂತ. ಸಹ ಜಗ್ರಾಹ ತೆಗೆದುಕೊಂಡನು ಅಂದರೆ ಬಂದ ರಥದಲ್ಲಿ ಎಲ್ಲ ಆಯುಧಗಳಿದ್ದಾವೆ. ಪ್ರಕಾಶಮಾನವಾದ ಆಯುಧಗಳು ಯಾವುದು? ಶಾರ್ಂಗ, ಅಸಿ, ಚಕ್ರ, ದರ, ತೂಣ, ಗದ ಅನ್ನುವಂಥ ಎಲ್ಲ ಆಯುಧಗಳು. ಆಮೇಲಿಂದ ಸಾರಥ ಸಮೇತವಾದ ರಥವನ್ನು ಭಗವಂತ ಸ್ವೀಕಾರ ಮಾಡಿ ಆ ರಥವನ್ನು ಏರಿದ್ದಾನೆ ಅನ್ನುವಂತಹ 21ನೇ ಶ್ಲೋಕ. ಈ 21ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ ಹೇಳಿದರೆ, ಭಗವಂತನ ಇಚ್ಛಾ ಮಾತ್ರದಿಂದಲೇ ಅವನ ಮತ್ತು ಬಲರಾಮನ ಬಹಳವಾಗಿ ಹೊಳೆಯುವ ಆಯುಧಗಳು ಕೂಡಲೇ ಧರೆಗಿಳಿದು ಬಂದವು. ತಸ್ಯ ಇಚ್ಛೆಯ ಏವ ಇಚ್ಛಾ ಮಾತ್ರದಿಂದಲೇ ತಸ್ಯ ಭಗವಂತನ, ಆಮೇಲೆ ಸಬಲಸ್ಯ ಮತ್ತು ಬಲರಾಮನ ಎಂತ ಹೇಗೆ ಅಂತೇಳಿದರೆ ಅವತೇರುಹು ಇಳಿದು ಬಂದುವು. ಆಶು ಕೂಡಲೇ ಅಂತೇಳಿದರೆ ಭಗವಂತ ಮತ್ತು ಬಲರಾಮ ಇಬ್ಬರು ಉತ್ತರ ದ್ವಾರದಲ್ಲಿ ಎದುರು ಬಂದಿದ್ದಾರೆ, ಜರಾಸಂಧನಿಗೆ ಎದುರಾಗಿದ್ದಾರೆ ಅಂತೇಳಿದರೆ ಎಷ್ಟು ಕ್ಷಣ ಮಾತ್ರದಲ್ಲಿ ಭಗವಂತ ಸಂಕಲ್ಪ ಮಾಡಿದ ಕೂಡಲೇ ರಥ ಬಂದುಬಿಡ್ತು, ಸಾರಥಿ ಸಮೇತವಾಗಿ ಎಲ್ಲ ಆಯುಧಗಳು ಬಂದು ಬಿಟ್ಟವು. ಅವತೇರುಹು ಇಳಿದು ಬಂದವು.
ತಸ್ಯ ಆಯುಧಾನಿ ಸಬಲಸ್ಯ, ತನ್ನದು ಮಾತ್ರ ಆಯುಧಗಳಲ್ಲ, ಬಲರಾಮಂದು ಕೂಡ ಆಯುಧಗಳು. ಸುಭಾಸ್ವರಾಣಿ, ಪ್ರಕಾಶಮಾನವಾಗಿ ಹೊಳೆಯುವಂಥ ಆಯುಧಗಳು. ಕೂಡಲೇ ಆಶು ಧರೆಗಿಳಿದು ಬಂದವು. ಅವತೇರುಹು, ದಾರುಕ ನಡೆಸುತ್ತಿದ್ದ ಆ ರಥದಲ್ಲಿ, ದಾರುಕ ಗೃಹೀತ, ದಾರುಕ ಸ್ಥಿತ ರಥಃ, ಅದನ್ನೇನು ಮಾಡಿದ ಭಗವಂತನು ಕುಳಿತ. ಅದನ್ನು ಗೃಹೀತ ಅಂತ ಹೇಳಿದರೆ ರಥವನ್ನು ಸ್ವೀಕರಿಸಿದ, ಅಂದರೆ ರಥವನ್ನೇರಿ ಕುಳಿತ ಭಗವಂತ. ಯಾವುದೆಲ್ಲ ಅದರಲ್ಲಿ ಆಯುಧಗಳು, ತನ್ನ ಶಾರ್ಂಗ, ಖಡ್ಗ, ಚಕ್ರ, ಶಂಖ, ಬತ್ತಳಿಕೆ, ತೂರ್ಣ ಅಂದರೆ ಬತ್ತಳಿಕೆ, ಗದೆ, ಕೌಮೋದಕಿ ಗದೆ, ಇವೆಲ್ಲವನ್ನು ಕೈಗೆತ್ತಿಕೊಂಡ. ತನ್ನದೇ ಆದ ಅಂದರೆ ಸ್ವಕೀಯ ಅಂತ ಹೇಳಿದರು. ತನ್ನದೇ ಆದ ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಹೆಸರುಂಟು. ನಂದಕ ಖಡ್ಗ, ಆಮೇಲಿಂದ ಶಾರ್ಂಗ ಧನುಸ್ಸು, ಸುದರ್ಶನ ಚಕ್ರ, ಪಾಂಚಜನ್ಯ ಶಂಖ, ಆಮೇಲೆ ಕೌಮೋದಕಿ ಗದ ಅಂತ ಹೇಳುವಂತಹ ತನ್ನದೇ ಆದ ಎಲ್ಲ ಆಯುಧಗಳು ರಥದೊಂದಿಗೆ ಇಳಿದು ಬಂದುವು. ಇದು ಶ್ರೀಕೃಷ್ಣ ತೋರಿದ ಇನ್ನೊಂದು ಅಪೂರ್ವ ಮಹಿಮೆ. ಕೃಷ್ಣ ಧರೆಗಿಳಿದು ಬಂದಿದ್ದಂತೆ ಸಾರಥಿ ಸಮೇತವಾದ ಭಗವಂತನ ರಥ ಆಯುಧಗಳು ಧರೆಗಿಳಿದು ಬಂದವು ಎಂಬುದು ಇಲ್ಲಿಯ ವಿಶೇಷ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಮುಂದಕ್ಕೆ 22ನೇ ಶ್ಲೋಕ ವೈಲಾರೆ. ಆರುಹ್ಯ ಭೂಮಯ ರಥಂ ಪ್ರತಿಯುಕ್ತಮಶ್ವೈಃ ವೇದಾತ್ಮಕೈರ್ಧನುರಧಿಜ್ಯ ಮತ ಪ್ರಗೃಹ್ಯ ಶಾರ್ಗಂ ಶರಾಂಶ್ಚ ನಿಶಿತಾನ್ ಮಗಧಾಧಿರಾಜಂ ಉಗ್ರಂ ನಪೇಂದ್ರ ಸಹಿತಂ ಪ್ರಯೌಜವೇನ. 22ನೇ ಶ್ಲೋಕ. ಆ ಕೃಷ್ಣನು ಮೃಗಾದಿ ವೇದಾತ್ಮಕ ದೇವತಾ ಸ್ವರೂಪಗಳಾದ ಕುದುರೆಗಳಿಂದ ನಿಯೋಜಿಸಲ್ಪಟ್ಟ ಭೂಮಿಯಿಂದ ಅಭಿಮನ್ಯಮಾನವಾದ ರಥವನ್ನು ಏರಿ ಎದೆ ಏರಿಸಿದ ಧನುಸ್ಸನ್ನು ತೀಕ್ಷ್ಣಗಳಾದ ಬಾಣಗಳನ್ನು ಹಿಡಿದು ರಾಜಶ್ರೇಷ್ಠರಿಂದ ಕೂಡಿದ ಕ್ರೂರನಾದ ಜರಾಸಂಧನ ಕಡೆಗೆ ಶೀಘ್ರದಲ್ಲಿ ಹೋಗುತ್ತಾನೆ. ಆರುಹ್ಯ ಭೂಮಯ ರಥಂ ಪ್ರತಿಯುಕ್ತಮಶ್ವೈಃ ವೇದಾತ್ಮಕೈಃ ಧನುರಧಿಜ್ಯ ಮತ ಪ್ರಗೃಹ್ಯ ಶಾರ್ಂಗಂ ಶರಾಂಶ ನಿಶಿತಾನ್ ಮಗಧಾಧಿರಾಜಂ ಉಗ್ರಂ ನೃಪೇಂದ್ರ ಸಹಿತಂ ಪ್ರಯೌಜವೇನ. ಆರುಹ್ಯ, ಆ ರಥವನ್ನು ಏರಿದ್ದಾನೆ ಭಗವಂತ ಶ್ರೀಕೃಷ್ಣ. ಆರುಹ್ಯ ಅಂದರೆ ಏರಿದ್ದಾನೆ, ಅವರುಹ್ಯ ಅಂದರೆ ಇಳಿದಿದ್ದಾನೆ ಅಂತ. ಆರುಹ್ಯ ಆರೋಹಣ, ಅವರೋಹಣ. ಸೊ ಆ ಎಲ್ಲ ರಥ ಆಯುಧಗಳು ಇಳಿದು ಬಂದುವು ಅಂತ ಹೇಳಿದರೆ ಅವತೇರುಹು, ಅವತಾರ, ಅವತೇರುಹು. ಸೊ ಅವತರಣ, ಆರೋಹಣ, ಅವತರಣ, ಆರುಹ್ಯ, ಅವರುಹ್ಯ, ಆ ರೀತಿ. ಸೊ ಆರುಹ್ಯ ಭೂಮಯ ರಥಂ. ಸೊ ಯಾವ ರಥ? ಸಾರಥಿ ಸಮೇತವಾದ ರಥ ಬಂದಿದೆ ಭಗವಂತನಿಗೆ, ತನ್ನದೇ ಆದ ರಥ. ಸೊ ಭಗವಂತನ ಈ ರಥಕ್ಕೆ ಭೂಮಯ ರಥಂ, ಈ ಭೂಮಿಯೇ ಅಭಿಮಾನಿ ದೇವತೆಯಾಗಿದ್ದಾಳೆ ಅಂತೇಳಿದರೆ ಆ ರಥ ಬಂದಿದ್ದೇ ಆ ಭೂಮಿಗೆ ಅತ್ಯಂತ ಏನಂತ ಹೇಳಿದರೆ ಕಳಶಪ್ರಾಯವಾದ ರಥ ಅದು. ಪ್ರತಿಯುಕ್ತಂ ಅಶ್ವೈಹಿ ಅಂತೇಳಿದರೆ ರಥ ಅಂತೇಳಿದರೆ ಕುದುರೆಗಳಿಂದ ಕೂಡಿದಲ್ವಾ, ಅಶ್ವೈಹಿ ಕುದುರೆಗಳಿಂದ, ಪ್ರತಿಯುಕ್ತಂ ಕೂಡಿದೆ ಅಂತೇಳಿದರೆ ಅನ್ವಿತವಾಗಿದೆ ಆ ರಥ. ಅಂದರೆ ಯಾವುದು ಈ ಕುದುರೆಗಳು ಅಂತೇಳಿದರೆ ವೇದಸ್ವರೂಪ, ವೇದಾತ್ಮಕೈಹಿ. ವೇದಾತ್ಮಕೈ ಅಂತೇಳಿದರೆ ವೇದದಲ್ಲೇ, ವೇದ ಉಪನಿಷತ್ತುಗಳಲ್ಲೇ ಆತ್ಮವನ್ನು ಹೊಂದಿರುವಂತಹ ಈ ಅಶ್ವಗಳಿಂದ ಕೂಡಿದ ಆ ರಥ, ಆ ರಥಕ್ಕೆ ಭೂಮಿಯ ಅಭಿಮಾನಿನಿ. ಆಮೇಲಿಂದ ಯಾವುದು? ಶಾರ್ಂಗ ಧನುಸ್ಸು, ಧನುಹು ಅಧಿಜ್ಯ. ಅಧಿಜ್ಯ ಅಂದರೆ ಹೆದೆ ಏರಿಸಿದ್ದಾನೆ ಆತ, ಪ್ರಗೃಹ್ಯ ಧನುಸ್ಸನ್ನು ಕೈಗೆತ್ತಿಕೊಂಡಿದ್ದಾನೆ, ಹೆದೇರಿಸಿದ್ದಾನೆ ಭಗವಂತ. ಶಾರ್ಂಗಂ, ಶಾರ್ಂಗ ಧನುಸ್ಸು. ಶರಾಂಶ, ಶರಾಂ, ಶರ ಅಂತೇಳಿದರೆ ಬಾಣಗಳು. ಶರಾನ್, ಶರಾನ್ ಚ ಅಂದರೆ ಬಾಣಗಳನ್ನು ಕೂಡ ಹೂಡಿದ್ದಾನೆ. ಎಂಥ ಬಾಣಗಳು ಅಂತೇಳಿದರೆ ನಿಶಿತಾನ್, ಹರಿತವಾದ ಬಾಣಗಳು. ನಿಶಿತಾನ್ ಶರಾಂಶ. ಸೊ ಶಾರ್ಂಗಂ ಅಧಿಜ್ಯ ಅಂತೇಳಿದರೆ ನಿಶಿತವಾದ ಹರಿತವಾದ ಬಾಣಗಳು ಬಂದು ಆ ಬತ್ತಳಿಗೆಯನ್ನು ಸೇರಿಕೊಂಡಿವೆ. ಆ ಬಾಣಗಳನ್ನು ಏನು ಹೂಡಲಿಕ್ಕೆ ರೆಡಿಯಾಗಿದ್ದಾನೆ ಭಗವಂತ. ನಿಶಿತಾನ್ ಶರಾಂಶ, ಯಾವುದರಲ್ಲಿ? ಶಾರ್ಂಗಂ ಅಧಿಜ್ಯ, ಶಾರ್ಂಗ ಧನುಸ್ಸನ್ನು ಹೆದೆ ಏರಿಸಿ ಈ ಬಾಣಗಳನ್ನು ಏನು ಅದರಲ್ಲಿ ಹೂಡಲಿಕ್ಕೆ
ಸಜ್ಜಾಗಿರುವಂಥ ಭಗವಂತ ಯಾರ ಎದುರಿಗೆ ಅಂದರೆ ಮಗಧಾಧಿರಾಜಂ, ಮಗಧ ರಾಜ, ಉಗ್ರಂ, ಬಹಳ ತುಂಬ ಉಗ್ರ ಅಂತೇಳಿದರೆ ಬಹಳ ಕ್ರೂರಿಯಾದ, ಉಗ್ರಂ ಅಂತೇಳಿದರೆ ಉಗ್ರನಾದ ಯಾರು ಮಗಧಾಧಿರಾಜ ಜರಾಸಂಧನ ವಿರುದ್ಧ, ನೃಪೇಂದ್ರ ಸಹಿತಂ, ಅವನೊಬ್ಬರೇ ಅಲ್ಲ, ಅವನೊಟ್ಟಿಗೆ ಆ ಕಡೆಯಿಂದ ಈ ಕಡೆಯಿಂದ ಅಂತ ತಿಳ್ಕೊಂಡು ಎಲ್ಲ ರಾಜರೆಲ್ಲ ಬಂದಿದ್ದಾರೆ. ಸೊ ಆ ಎಲ್ಲ ರಾಜರುಗಳ ಸಮೇತ ನೃಪೇಂದ್ರ ಸಹಿತಂ ಅವರನ್ನು ಎದುರಿಸಲಿಕ್ಕೆ ಜವೇನ ಅಂತೇಳಿದರೆ ವೇಗದಿಂದ, ಪ್ರಯಯೌ ಅಂತೇಳಿದರೆ ರಥದಿಂದ ಸಮೇತನಾಗಿ ಸಜ್ಜಾಗಿದ್ದಾನೆ ಭಗವಂತ. ಅವರನ್ನು ಎದುರಿಸಲಿಕ್ಕೆ ಪ್ರಯಯೌ ಹೋಗಿದ್ದಾನೆ ಅಂತೇಳಿದರೆ ಯಾರನ್ನು ಎದುರಿಸಲಿಕ್ಕೆ? ಜರಾಸಂಧಾದಿ, ಅವನ ಜೊತೆಗಿರುವಂಥ ಜರಾಸಂಧನನ್ನು ಅವನ ಜೊತೆಗಿರುವಂತಹ ರಾಜರುಗಳನ್ನು ಎದುರಿಸಲು ಭಗವಂತ ವೇಗದಿಂದ, ಜವ ಅಂತೇಳಿದರೆ ಮನೋಜವಂ ಅಂತೇಳಿದರೆ ಹನುಮಂತನ ಜವ ಅಂತ ಹೇಳುವಾಗ ಹೇಳ್ತಾರೆ, ಮನಸ್ಸು ಯಾವ ರೀತಿ ಓಡ್ತದೋ ಆ ರೀತಿ ಜವ, ವೇಗ ಹನುಮಂತನದ್ದು ಅಂತ ಹೇಳುವಾಗ ಈ ರೀತಿ ಇಲ್ಲಿ ಭಗವಂತನದ್ದು ಜವೇನ ಅಂತೇಳಿದರೆ ಅಂಥ ವೇಗದಿಂದ ಸಜ್ಜಾಗಿದ್ದಾನೆ ಭಗವಂತ ಜರಾಸಂಧನ ವಿರುದ್ಧ. ಸೊ ಆರುಹ್ಯ ವೇದಸ್ವರೂಪವಾದ ಅಶ್ವಗಳನ್ನು ಹೂಡಿದ್ದ, ಯಾವುದದು? ವೇದಾತ್ಮಕೈ ಅಶ್ವೈ ಪ್ರತಿಯುಕ್ತಂ, ಕೂಡಿದ್ದ ಅಂತ ಹೇಳಿದರೆ ಅಶ್ವಗಳಿಂದ ಕೂಡಿದ್ದ ಭೂಮ್ಯಾತ್ಮಕವಾದ ರಥವನ್ನು ಏರಿ, ಭೂಮಿಯೇ ಆತ್ಮವಾಗಿ ಭೂಮಯ ರಥಂ, ಭೂಮಿಯೇ ಆತ್ಮವಾಗಿರುವಂಥ, ಭೂಮಿಯೇ ಅಭಿಮಾನಿನಿ ಆಗಿರುವಂತಹ ಆ ರಥವನ್ನು, ಆ ವೇದಗಳೇ ಅಶ್ವಗಳಾಗಿರುವಂಥ, ವೇದಗಳೇ ಅಶ್ವಗಳಿಗೆ ಅಭಿಮಾನಿನಿ ಆಗಿರುವಂಥ ಅಂಥ ಅಶ್ವಗಳಿಂದ ಕೂಡಿದ ರಥವನ್ನು ಭಗವಂತ ಆ ಏರಿ ಆರುಹ್ಯ ಏರಿ ಶ್ರೀಕೃಷ್ಣನು ಈ ಹೆದೆ ಏರಿಸಿದ ಯಾವುದನ್ನು? ಶಾರ್ಂಗ ಧನುಸ್ಸನ್ನು. ಹೆದೆ ಏರಿಸಿದ ಅನ್ನುವಂಥ ಶಬ್ದ ಯಾವುದು? ಅದಿಜ್ಯ. ಯಾವುದನ್ನು? ಧನುಹು ಅಂದರೆ ಯಾವ ಧನು ಅದು? ಶಾರ್ಂಗಂ, ಶಾರ್ಂಗ ಧನುಸ್ಸನ್ನು ಹೆದೆ ಏರಿಸಿದ್ದಾನೆ. ಆಮೇಲಿಂದ ತೀಕ್ಷ್ಣವಾದ ಬಾಣಗಳನ್ನು ಕೈಗೆತ್ತಿಕೊಂಡಿದ್ದಾನೆ. ಶರಾನ್ ನಿಶಿತಾನ್ ಪ್ರಗೃಹ್ಯ, ನಿಶ್ಚಿತವಾದ ಹರಿತವಾದ ಶರಗಳನ್ನು ಏನು ಮಾಡಿದ್ದಾನೆ? ಪ್ರಗೃಹ್ಯ, ಕೈಗೆತ್ತಿಕೊಂಡಿದ್ದಾನೆ. ಶ್ರೇಷ್ಠ ರಾಜರುಗಳಿಂದ ಕೂಡಿದ ಕ್ರೂರಿಯಾದ ಜರಾಸಂಧನ ಮೇಲೆ ಮಗಧಾಧಿರಾಜಂ ಉಗ್ರಂ ನೃಪೇಂದ್ರ ಸಹಿತಂ ಅಂದರೆ ಆ ಉಗ್ರಂ ಅನ್ನುವಂಥದ್ದು ಮಗಧರಾಜನಿಗೂ ಆಗ್ತದೆ ಅಂತೇಳಿದರೆ ಬಹಳ ಕ್ರೂರಿಯಾದ ಮಗಧರಾಜ, ಆಮೇಲೆ ಉಗ್ರಂ ಅವರಿಗೂ ಹೇಳ್ಬೋದು ನೃಪೇಂದ್ರ ಸಹಿತಂ ಅಂದರೆ ಕ್ರೂರಿಗಳಾದ ಆ ರಾಜರುಗಳು. ಯಾರು? ಜರಾಸಂಧನ ಸ್ನೇಹಿತರು ಯಾರೆಲ್ಲ ಬಂದಿದ್ದಾರೋ ಜರಾಸಂಧನ ಜೊತೆಗೆ ತಮ್ಮ ಸೈನ್ಯವನ್ನು ಹಿಡ್ಕೊಂಡು ಕೃಷ್ಣನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೋ ಅವರೆಲ್ಲ ಕ್ರೂರರೇ. ಸೊ ಅಂತಹ ಕ್ರೂರಿಗಳಾದ ಜರಾಸಂಧನ ಮೇಲೆ ಜರಾಸಂಧನ ಎಲ್ಲ ಯಾರು ಅನುಯಾಯಿಗಳು ಆ ರಾಜರ ಮೇಲೆ ಏನು ಮಾಡಿದ್ದಾನೆ ಭಗವಂತ? ಜವೇನ ಪ್ರಯಯೌ, ವೇಗದಿಂದ ಹೊರಟನು ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನ ಆಯುಧಗಳು ಕೂಡ ಅಂತೇಳಿದರೆ ಆಯುಧಗಳಿಗೂ ರಮಾ ವಾಯು ಮೊದಲಾದ ದೇವತೆಗಳಿಂದ ಅಭಿಮನ್ಯವಾಗಿದ್ದಂತೆ ಆ ರೀತಿಯಲ್ಲಿ ಆಯುಧಗಳು ಕೂಡ ವಾಯುದೇವರಿಂದ ಅಭಿಮನ್ಯವಾಗಿದೆ, ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾಗಿದೆ. ಭಗವಂತನ ಕುಳಿತ ರಥ ಭೂಮಿಯಿಂದ ಅಭಿಮಾನಿಯಾಗಿದೆ, ಭೂಮ್ಯಾತ್ಮಕವಾಗಿದೆ. ಭಗವಂತನ ರಥದ ಅಶ್ವಗಳು ವೇದಮಯವಾಗಿದ್ದುವು ಎಂಬುದು ಇಲ್ಲಿ ವಿಶೇಷಾಂಶ ಇಲ್ಲಿ ನಿರೂಪಿತವಾಗಿದೆ. ಹಾಗೆ ಜರಾಸಂಧನೊಂದಿಗೆ ಬಂದಿದ್ದ ರಾಜರುಗಳಲ್ಲಿ ಕೆಲವರು ಒಳ್ಳೆಯವರು, ಸಾತ್ವಿಕ ರಾಜರು ಕೂಡ ಇದ್ದಾರೆ, ಆದರೆ ಕೆಲವರು ಕ್ರೂರಿಗಳಿದ್ದಾರೆ. ಹಾಗಾದರೆ ಸಾತ್ವಿಕ ರಾಜರು ಭಗವಂತನ ವಿರುದ್ಧ ಯಾಕೆ ಬಂದರು ಅಂತೇಳಿದರೆ ಈ ಜರಾಸಂಧ ಬಿಡುವುದಿಲ್ಲಲ್ಲ, ಅವರನ್ನು ಆದೇಶ ಮಾಡಿದ್ದಾನೆ, ಬರಬೇಕು ನೀವು ಅಂತ, ಸೈನ್ಯ ಹಿಡ್ಕೊಂಡು ಬನ್ನಿ ಅಂತ, ನಾವು ಶ್ರೀಕೃಷ್ಣನನ್ನು ಮುಗಿಸಿಬಿಡಬೇಕು ಅಂತೇಳಿದರೆ ಅವರು ಜೀವ ಇರಬೇಕಿದ್ದರೆ ಅವರು ಈ ಜರಾಸಂಧನ ಆ ಆದೇಶಕ್ಕೆ ಮನ್ನಿಸಿ ಬಂದಿದ್ದಾರೆ. ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ ಅನ್ನುವಂಥದ್ದು ಅಂಶವನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನೆಕ್ಸ್ಟ್ ಶ್ಲೋಕ ಮೇಲರೆ ರಾಮ ಪ್ರಗೃಹ್ಯ ಮುಸಲಂ ಸಹಲಂ ಚಯಾನಂ ಆಸ್ಥಾಯ ಸಾಯಕ ಶರಾಸನ ತೋಣಯುಕ್ತಃ ಸೈನ್ಯಂ ಜರಾಸುತ ಸುರಕ್ಷಿತಮಭ್ಯದಾವತ್ ದರ್ಶಾನತನ್ನುರ್ಬಲೋರಿ ಬಲೈರದೃಶ್ಯಃ. 23ನೇ ಶ್ಲೋಕ. ಶತ್ರುಗಳ ಸೈನ್ಯಗಳಿಂದ ಸಹಿಸಲಿಕ್ಕೆ ಅಶಕ್ಯನಾದ ಉತ್ಕೃಷ್ಟವಾದ ಸಾಮರ್ಥ್ಯವುಳ್ಳ ಬಲರಾಮನು ನೇಗಿಲಿಂದ ಸಹಿತವಾದ ಒನಕೆಯನ್ನು ಹಿಡಿದು ರಥವನ್ನು ಏರಿ
ಬಾಣಗಳಿಂದಲೂ ಧನಸ್ಸಿನಿಂದಲೂ ಕತ್ತಳಿಕೆಗಳಿಂದಲೂ ಕೂಡಿದವನಾಗಿ ಸಂತೋಷದಿಂದ ಧ್ವನಿಗೈಯುವವನಾಗಿ ಜರಾಸಂಧನಿಂದ ಚೆನ್ನಾಗಿ ರಕ್ಷಿಸಲ್ಪಟ್ಟ ಸೈನ್ಯದ ಕಡೆಗೆ ಹೋಗುತ್ತಾನೆ. ರಾಮ ಪ್ರಗೃಹ್ಯ ಮುಸಲಂ ಸಹಲಂ ಚ ಯಾನಂ ಆಸ್ಥಾಯ ಸಾಯಕ ಶರಾಸನ ತೂಣಯುಕ್ತಃ ಸೈನ್ಯಂ ಜರಾಸುತ ಸುರಕ್ಷಿತಂ ಅಭ್ಯಧಾವತ್ ಹರ್ಷಾನ್ನದನ್ ಉರುಬಲೋ ಅರಿಬಲೈರದೃಶ್ಯ. ಕೃಷ್ಣನ ಬಗ್ಗೆ ಹೇಳಿ ಆಯಿತು. ಈಗ ಮಧ್ವರು ಬಲರಾಮನ ಬಗ್ಗೆ ಹೇಳ್ತಾ ಇದ್ದಾರೆ. ರಾಮ ಅಂತ ಹೇಳಿದರೆ ಬಲರಾಮ, ಇಲ್ಲಿ ರಾಮ ಪ್ರಗೃಹ್ಯ. ಸೊ ಬಲರಾಮನ ಆಯುಧಗಳು ಬಂದವು ಅಂತ ಆ ಶ್ಲೋಕದಲ್ಲಿ ಹೇಳಿ ಆಗಿದೆ. ತಸ್ಯ ಅಂತ ಹೇಳಿಬಿಟ್ಟು ತಸ್ಯ ಸಬಲಸ್ಯ ಆಯುಧಾನೆ ಅಂತ ಬಲರಾಮನ ಆಯುಧಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂಥ ಕೃಷ್ಣನ ಆಯುಧಗಳು ಮಾತ್ರ ಅಲ್ಲ, ಬಲರಾಮನ ಆಯುಧಗಳು ಬಂದು ಬಿಟ್ಟವು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಈಗ ಹೇಳ್ತಾರೆ ಆ ಎಲ್ಲ ಆಯುಧಗಳನ್ನು ಬಲರಾಮನು ಪ್ರಗೃಹ್ಯ ಸ್ವೀಕಾರ ಮಾಡಿ ಕೈಗೆತ್ತಿಕೊಂಡಿದ್ದಾನೆ. ಯಾವುದೆಲ್ಲ ಆಯುಧಗಳು ಅಂತೇಳಿದರೆ ಮುಸಲಂ ಸಹಲಂ ಅಂತೇಳಿದರೆ ಮುಖ್ಯವಾದ ಆಯುಧ ಹಲ ಅಂತೇಳಿದರೆ ನೇಗಿಲನ್ನೇ ಆಯುಧವಾಗಿ ಅಂತೇಳಿದರೆ ಯಾವಾಗಲೂ ಬಲರಾಮನ ಹೆಗಲಲ್ಲಿ ಇರ್ತದೆ ನೇಗಿಲು, ಅದಕ್ಕೆ ಹಲ ಅಂತ ಹೆಸರು. ಇದು ಇನ್ನೊಂದು ಸಹಲಂ ಮುಸಲಂ ಅಂತೇಳಿದರೆ ಒನಕೆ ಅಂತ ಹೇಳ್ತಾರೆ, ಒನಕೆಯ ಥರದ ಆಯುಧ. ಮುಸಲಂ ಸಹಲಂ ಚ ಯಾನಂ ಆಸ್ಥಾಯ. ಯಾನಂ ಅಂತೇಳಿದರೆ ಬಲರಾಮನು ಕೂಡ ಯಾನಂ ತನಗೆ ಆಗಿ ಬಂದ ರಥವನ್ನು ಏರಿ, ಯಾನಂ ಆಸ್ಥಾಯ ಏರಿದ್ದಾನೆ, ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದಾನೆ. ಮುಸಲಂ ಹಲಂ ಒಂದು ಆ ಕಡೆಯಿಂದ ಮುಸಲ ಆಯುಧ ಇದೆ, ಈ ಕಡೆಯಿಂದ ನೇಗಿಲು ಆಯುಧ ಇದೆ. ಆಮೇಲೆ ಇನ್ನು ಸಾಯಕ ಶರಾಸನ ತೂಣಯುಕ್ತ. ಶರ ಅಂತೇಳಿದರೆ ಬಾಣಗಳು. ಸಾಯಕ ಅಂತೇಳಿದರೆ ಸಾಯಕ, ಆಮೇಲಿಂದ ಸಾಯಕ ಅಂದರೆ ಬಾಣ. ಶರಾಸನ ಅಂತೇಳಿದರೆ ಶರಾಸನ ಅಂದರೆ ಶರ ಅಂತೇಳಿದರೆ ಬಾಣ. ಶರವನ್ನು ಆಸನ ಎಲ್ಲಿ ಇಡುವುದು? ಬಿಲ್ಲಿನ ಮೇಲೆ ಇಡುವುದಲ್ವ, ಬಿಲ್ಲಿನ ಮೇಲೆ ಇಟ್ಟು ಯಾವುದನ್ನು ಶರವನ್ನು ಹೂಡುವುದಲ್ವ. ಆದ್ದರಿಂದ ಶರಾಸನ ಅಂದರೆ ಬಿಲ್ಲು, ಶರ ಅಂದರೆ ಬಾಣ, ಆದರೆ ಶರಾಸನ ಅಂದರೆ ಬಿಲ್ಲಿನ ಮೇಲೆ ಬಾಣ ಇಡುವುದು ಅಂತ. ಸೊ ಶರಾಸನ. ಸಾಯಕ ಅಂದರೆ ಬಾಣಗಳು, ಆಮೇಲೆ ಬಿಲ್ಲು ಬಾಣ ಅಂತೇಳಿದರೆ ಶರಾಸನ ಸಾಯಕ. ಆಮೇಲೆ ಬಾಣಗಳನ್ನು ಇಡಲಿಕ್ಕೆ ತೂಣ ಅಂತೇಳಿದರೆ ಬತ್ತಳಿಕೆ, ತೂಣ ಯುಕ್ತ ಕೂಡಿದವನಾಗಿ ಅಂತೇಳಿದರೆ ಬಲರಾಮನ ಹತ್ರ ಹಾಗಾದರೆ 3 ಆಯುಧಗಳುಂಟು. ಒಂದು ಮುಸಲ, ಇನ್ನೊಂದು ಹಲ, ಮೂರನೇದ್ದು ಯಾವುದಂತೇಳಿದರೆ ಶರಾಸನ ಸಾಯಕ ತೂಣಯುಕ್ತ. ಬಿಲ್ಲು, ಸಾಯಕ ಅಂದರೆ ಬಾಣ, ಮತ್ತು ತೂಣ ಅಂದರೆ ಬತ್ತಳಿಕೆ, ಇವೆಲ್ಲ ಕೂಡಿದವನಾಗಿ ಸೈನ್ಯಂ ಅಂತೇಳಿದರೆ ಇದು ಯಾವ ಸೈನ್ಯ ಅಂತೇಳಿದರೆ ಜರಾಸುತನ ಸೈನ್ಯದ ಎದುರುಗಡೆ ಸಜ್ಜಾಗಿ ಆ ಕಡೆಯಿಂದ ಭಗವಂತ ನಿಂತಿದ್ದಾನೆ, ಈ ಕಡೆಯಿಂದ ಬಲರಾಮ ನಿಂತಿರುವಾಗ ಆ ಸೈನ್ಯ ಯಾವ ಸೈನ್ಯಮಿದು? ಜರಾಸುತ ಸುರಕ್ಷಿತ, ಜರಾಸಂಧನಿಂದ ಸುರಕ್ಷಿತವಾದ ಎಂಥ ಸೈನ್ಯ ಇದು ಅಂತೇಳಿದರೆ ಬಹಳ ದೊಡ್ಡ ಸೈನ್ಯ ಅದು. ಆ ಸೈನ್ಯವನ್ನು ಏರಿ ಹೋಗಿದ್ದಾನೆ. ಒಂದು ಕಡೆಯಲ್ಲಿ ಭಗವಂತ, ಇನ್ನೊಂದು ಕಡೆಯಲ್ಲಿ ಬಲರಾಮ. ಅಭ್ಯಧಾವತ್, ಧಾವತ್ ಅಂತೇಳಿದರೆ ಓಡುದು, ಇದು ಅಭ್ಯಧಾವತ್ ಅಂತೇಳಿದರೆ ಅಭ್ಯ ಅಂದರೆ ಆ ಸೈನ್ಯವನ್ನು ಮುಖ ಮಾಡಿ ಏರಿ ಹೋಗಿದ್ದಾನೆ. ಅಂದರೆ ಓಡಿದ್ದಾನೆ ಅಂದರೆ ಹಿಂಬಾಲಿಸಿ ಓಡಿದ್ದಲ್ಲ ಅಂತೇಳಿದರೆ ಹಿಂದೆ ಓಡಿದ್ದಲ್ಲ, ಮುಂದೆ ಅಂದರೆ ಆ ಸೈನ್ಯವನ್ನು ಎದುರು ಮಾಡಿಕೊಂಡು ಎದುರಾಗಿಸಿ ಸೈನ್ಯವನ್ನು ಎದುರಿಸಲು ನುಗ್ಗಿದ್ದಾನೆ ಅಂತ ಅರ್ಥ. ಯಾರು? ಬಲರಾಮ. ಅಭ್ಯಧಾವತ್ ಹರ್ಷಾತ್ ನದನ್ ಉರುಬಲೋ ಅರಿಬಲೈಹಿ ಅದೃಶ್ಯ. ಉರುಬಲೋ ಅಂತೇಳಿದರೆ ಇದು ಉತ್ಕೃಷ್ಟವಾದ ಸಾಮರ್ಥ್ಯವನ್ನು ಹೊಂದಿರುವಂತಹ ಯಾರು? ಈ ಬಲರಾಮನ ಸಾಮರ್ಥ್ಯ. ಈ 3 ಆಯುಧಗಳಿಂದ ಹಿಡಿದು ಆಮೇಲೆ ಭಗವಂತನ ಏನುವಂಥದ್ದು ಆ ಶುಕ್ಲ ರೂಪವಾದ ಆವೇಶ ಯಾವುದಿದೆ ಬಲರಾಮನ ಮೇಲೆ, ಅದು ಬಹಳ ದೊಡ್ಡ ಸಾಮರ್ಥ್ಯ ಬಲರಾಮನಿಗೆ. ಎಂಥ ಸಂದರ್ಭದಲ್ಲಿಯೂ ಆ ಆವೇಶವನ್ನು ಎಣಿಸಿಕೊಂಡ್ರೆ ಬಲರಾಮನಿಗೆ ತನ್ನ ಮೂಲ ರೂಪದ ನೆನಪಾಗಿ ತಾನು ಆದಿಶೇಷನ ಅವತಾರ ಅಂತ ನೆನಪಾಗಿಬಿಟ್ಟು ತನ್ನ ಪೂರ್ತಿ ಸಾಮರ್ಥ್ಯ ಅನ್ನುವಂಥದ್ದು ಪ್ರಕಟಗೊಳ್ತದೆ. ಸೊ ಅಂತಹ
ಅಂತಹ ಉರುಬಲ ಉತ್ಕೃಷ್ಟ ಸಾಮರ್ಥ್ಯ ಇರುವಂತಹ ಬಲರಾಮನು ಉರುಬಲ ಅರಿಬಲೈಹಿ ಅದೃಶ್ಯ ಅರಿಬಲೈಹಿ ಅಂದರೆ ಅಂದರೆ ಶತ್ರು. ಈಗ ಶತ್ರುಗಳು ಯಾರು? ಜರಾಸಂಧ, ಅವನ ಜತೆಗಿರುವಂತಹ ಕ್ರೂರರಾದ ರಾಜರುಗಳು, ಕ್ರೂರರಾದ ಜರಾಸಂಧ, ಕ್ರೂರರಾದ ಅವನ ಸೈನ್ಯ. ಸೊ ಅವರು ಅರಿಗಳು, ಶತ್ರುಗಳು. ಆ ಶತ್ರುಗಳ ಬಲದಿಂದ ಅದೃಶ್ಯ, ಶತ್ರುಗಳ ಕಣ್ಣಿಗೆ ಕುಟುಕುತ್ತಿರುವಂತಹ ಶತ್ರುಗಳಿಗೆ ಸಹಿಸಲು ಅಸಾಧ್ಯನಾದ ಬಲರಾಮನು ಉರುಬಲ ಅಂತೇಳಿದರೆ ತನ್ನ ಪೂರ್ತಿ ಸಾಮರ್ಥ್ಯಗಳನ್ನು ಪ್ರಕಟಿಸುತ್ತಾ ಹರ್ಷಾತ್ ನದನ್ ಅಂದರೆ ಶತ್ರುಗಳ ಮೇಲೇರಿ ಹೋಗಿದ್ದಾನೆ. ಯಾವ ಶತ್ರುಗಳು ಅಂತೇಳಿದರೆ ಜರಾಸಂಧನಿಂದ ಸುರಕ್ಷಿತವಾಗಿದ್ದ ಸೈನ್ಯವನ್ನು ಅಭ್ಯದಾವತ್ ಏರಿ ಹೋಗಿದ್ದಾನೆ. ಏರಿ ಹೋಗ್ತಾ ಹರ್ಷಾತ್ ನದನ್ ಅಂದರೆ ಬಹಳ ಆ ಯುದ್ಧದ ಏನು ಸಂತೋಷ ಅನ್ನುವಂಥದ್ದಿದೆ ಗರ್ಜನೆ ಮಾಡುತ್ತಾ ನದನ್ ಅಂತೇಳಿದರೆ ನಾದ ಅಂದರೆ ಶಬ್ದ ಅಂತೇಳಿದರೆ ಗರ್ಜನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಯಾವುದರ ಮೇಲೆ? ಜರಾಸಂಧನ ಸೈನ್ಯವನ್ನು ಎದುರಿಸಿ ಏರಿ ಹೋಗ್ತಾ ಇದ್ದಾನೆ. ಸಿಂಹನಾದ ಗೈಯುತ್ತಾ ಅಂದರೆ ಹರ್ಷಾತ್ ಅಂತೇಳಿದರೆ ಸಂತೋಷದಿಂದ. ಯಾವುದಿದು? ಸಂತೋಷ, ಪರಾಕ್ರಮ ಕೂಡಿದ ಸಂತೋಷ ಇದು ಹರ್ಷ ಅಂತೇಳಿದರೆ. ಪರಾಕ್ರಮ ಕೂಡಿದ ಸಂತೋಷದಿಂದ ನದನ್ ಅಂತೇಳಿದರೆ ಗರ್ಜನೆ ಮಾಡ್ತಾನೆ ಅಂದರೆ ಸಿಂಹನಾದ ಮಾಡುತ್ತಾ ಈ ಕಡೆಯಿಂದ ಆ ಕಡೆಯಿಂದ ಶ್ರೀಕೃಷ್ಣ ಪರಮಾತ್ಮ ಈ ಜರಾಸಂಧನ ಸೈನ್ಯವನ್ನು ಏರಿ ಹೋಗಿದ್ದಾನೆ. ಈ ಕಡೆಯಿಂದ ಬಲರಾಮನು ತನ್ನ ಎಲ್ಲ ಬಲದೊಂದಿಗೆ ತನ್ನ ಎಲ್ಲ ಸಾಮರ್ಥ್ಯವನ್ನು ಪ್ರಕಟಗೊಳಿಸುತ್ತಾ ಈ ರೀತಿ ಪರಾಕ್ರಮ ಕೂಡಿದ ಸಂತೋಷ ಹರ್ಷಾತ್ ನದನ್ ಅಂತೇಳಿದರೆ ಸಿಂಹನಾದ ಮಾಡುತ್ತಾ ಆ ಜರಾಸತ ಸುರಕ್ಷಿತ ಸೈನ್ಯಂ ಅಭ್ಯದಾವತ್, ಜರಾಸಂಧನಿಂದ ಸುರಕ್ಷಿತವಾಗಿದ್ದ ಆ ಸೈನ್ಯವನ್ನು 23 ಅಕ್ಷೋಹಿಣಿ ಸೈನ್ಯ, ಆ ಬೃಹತ್ತಾದ ಸೈನ್ಯದವನ್ನು ಏರಿ ಹೋಗಿದ್ದಾನೆ ಈ ಕಡೆಯಿಂದ ಬಲರಾಮ ಎನ್ನುವಂಥದ್ದು 23ನೇ ಶ್ಲೋಕಕ್ಕೆ. ಮಹಾಬಲಶಾಲಿಯಾದ ಉರುಬಲ, ಯಾರು? ಬಲರಾಮ. ಉರುಬಲ ಅಂತೇಳಿದರೆ ಅವರು ಉತ್ಕೃಷ್ಟವಾದ ಬಲವನ್ನು, ಮಹಾಬಲಶಾಲಿಯಾಗಿರುವಂತಹ ಈ ಬಲರಾಮನು ಶತ್ರು ಸೈನ್ಯಕ್ಕೆ ಮಣಿಯದವನು. ಶತ್ರು ಸೈನ್ಯಕ್ಕೆ ಸಹಿಸಲು ಅಸಾಧ್ಯವಾದ ಬಲರಾಮ ಅಂತ ಹೇಳಿದರೆ ಶತ್ರು ಸೈನ್ಯಕ್ಕೆ ಏನು ಮಣಿಯದವನು, ಏನು ಹೆದರದೇ ಇರುವವನು ಯಾರು? ಬಲರಾಮ. ಯಾಕಂದರೆ ಭಗವಂತ ಜತೆಗಿರುವಾಗ ಬಲರಾಮನಿಗೆ ಯಾವ ಚಿಂತೆಯೂ ಇಲ್ಲ. ಅಂಥ ಬಲರಾಮನು ಮುಸಲ ಹಲಗಳನ್ನು ಕೈಗೆತ್ತಿಕೊಂಡು ಮುಸಲಂ ಸಹಲಂ, ಆಮೇಲಿಂದ ಬಾಣ, ಸಾಯಕ, ಧನುಸ್ಸು, ಶರಾಸನ, ಬತ್ತಳಿಕೆ, ತೂಣ ಇವುಗಳನ್ನು ಯುಕ್ತನಾಗಿ ಇವುಗಳನ್ನು ಧರಿಸಿ ಸಜ್ಜಾಗಿ ರಥವನ್ನು ಏರಿ ಯಾನಂ ಆಸ್ತಾಯ. ಯಾನ ಅಂದರೆ ರಥ, ವಾಹನ ಅಂತ ಅರ್ಥ. ಯಾನ ಅಂದರೆ ವಾಹನ. ಇಲ್ಲಿ ಯುದ್ಧದಲ್ಲಿ ಬಲರಾಮನಿಗೆ ವಾಹನ ಅಂದರೆ ಯಾವುದು? ಅದು ರಥ. ಸೊ ರಥವನ್ನು ಆಸ್ತಾಯ ಏರಿಬಿಟ್ಟು ರಥದಲ್ಲಿ ಕುಳಿತು ಅಂದರೆ ಯುದ್ಧಕ್ಕೆ ಸಜ್ಜಾಗಿ ರಥವನ್ನು ಏರಿ ಜರಾಸಂಧನಿಂದ ಪಾಲಿತವಾಗಿದ್ದ ಆ ದೊಡ್ಡ ಸೈನ್ಯ, ಉಗ್ರವಾದ ಸೇನೆಯನ್ನು ಜರಾಸತ ಸುರಕ್ಷಿತಂ ಸೈನ್ಯಂ ಅಭ್ಯಧಾವತ್ ಎದುರಿಸ ಹೊರಟ ಅಂತ ಹೇಳ್ತಾರೆ. ಸೊ ಬಲರಾಮ ಬಲ ಕೈಯಲ್ಲಿ ಮುಸಲ, ಎಡ ಕೈಯಲ್ಲಿ ಹಲವನ್ನು ಹಿಡಿದು ಆಕ್ರಮಣ ಮಾಡಿದ ಶತ್ರು ಸೈನ್ಯದ ಮೇಲೆ. ಅವನ ಹಲಕ್ಕೆ ಹೆಸರುಂಟು ಅಂತೇಳಿದರೆ ಭಗವಂತನ ಚಕ್ರಕ್ಕೆ ಸುದರ್ಶನ ಚಕ್ರ, ಆಮೇಲಿಂದ ಶಂಖಕ್ಕೆ ಪಾಂಚಜನ್ಯ ಅಂತ ಇದ್ದ ಹಾಗೆ ಬಲರಾಮನ ಹಲಕ್ಕೆ ಸಂವರ್ತಕ ಎಂದು, ಮುಸಲಕ್ಕೆ ಸೌನಂದ ಎಂದು ಹೆಸರು ಅಂತ ವಿಶೇಷಾಂಶ ಹರಿವಂಶದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಲಂ ಸಂವರ್ತಕಂ ನಾಮ ಸೌನಂದಂ ಮುಸಲಂ ತಥಾ ಅಂತ. ಸೊ ಈ ರೀತಿ ಹರಿವಂಶೇ ಅಂತ ಹೇಳ್ತಾರೆ. ಹರಿವಂಶದಲ್ಲಿ ಬಂದಿರುವಂಥ ಅಂಶ. ಅಲ್ಲಿಗೆ ಇವತ್ತಿನ ಮುಗಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.